ತುಮಕೂರಿನಲ್ಲಿಲ್ಲ, ಚಿತ್ರದುರ್ಗದಲ್ಲಿಲ್ಲ, ದಾವಣಗೆರೆಯಲ್ಲಿಲ್ಲ, ಉಡುಪಿಲಿಲ್ಲ, ಮಂಗಳೂರಲ್ಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್. ಯಾಕಿಲ್ಲ? ಖಾಸಗಿಯವರು ಅವರು ಆ ಜಾಗಗಳಲ್ಲಿ ಬರೋದಕ್ಕೆ ಬಿಟ್ಟಿಲ್ಲ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಬಿಟ್ಟಿಲ್ಲ. ಚಿತ್ರದುರ್ಗದಲ್ಲಿ ಅವನ ಜೈಲ್ಗೆ ಹೋದ್ನಲ್ಲ ಕಳ್ಳ ಸ್ವಾಮಿ ಆನಂದ, ಅವನು ಬಿಟ್ಟಿಲ್ಲ. ಉಡುಪಿ, ಮಂಗಳೂರಲ್ಲಿ ಅಲ್ಲಿರುವಂತಹ ಒಂದು ಮಾಫಿಯಾ ಬಿಟ್ಟಿಲ್ಲ. ಎಲ್ಲಾ ಜಿಲ್ಲೆಗಳಿಗಿಂತ ಅತಿ ದೊಡ್ಡ ಜಿಲ್ಲೆ ಕೋಲಾರದಲ್ಲಿ ದೇವರಾಜ ಮೆಡಿಕಲ್ ಕಾಲೇಜ್ ಇದೆ ಅಂತ ಹೇಳಿ ಅವ್ರು ಬಿಟ್ಟಿಲ್ಲ. ಎಲ್ಲಿಗೆ ಹೋಗ್ಬೇಕು ಬಡವರು? ಒಬ್ಬ ಅಧ್ಯಕ್ಷ ಅಸಮರ್ಥ ಗೃಹ ಸಚಿವ ನಮ್ಮ ರಾಜ್ಯದಲ್ಲಿರುವಂತಹದ್ದು ಪರಮೇಶ್ವರ್ ಈ ಭಾಗದಲ್ಲಿ ಅವರು ಮತ್ತು ಅವರ ತಂದೆಯವರು ಸುಮಾರು 40-50 ವರ್ಷದಿಂದ ಜನಪ್ರತಿನಿಧಿಯಾಗಿದ್ದಾರೆ. ತುಮಕೂರು ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ನಗರಗಳಲ್ಲಿ 4ನೇದೋ 5ನೇದೋ ಬರುತ್ತೆ. ಇವತ್ತು ತುಮಕೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ. ಈ ಜಿಲ್ಲೆಗೆ ಈ ಹೊತ್ತಿಗೊಂದೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಯೋಗ್ಯತೆ ಇಲ್ಲ. ಇವರು ಅವರ ಖಾಸಗಿ ಮೆಡಿಕಲ್ ಕಾಲೇಜ್ ಎರಡೆರಡು ಮಾಡ್ಕೊಳ್ತಾರೆ. ಖಾಸಗಿ ಮೆಡಿಕಲ್ ಕಾಲೇಜ್ ರಕ್ಷಣೆಗೆ ಇಡೀ ರಾಜ್ಯದಲ್ಲಿ ಗದಗಲ್ಲಿದೆ, ಹಾವೇರಿಯಲ್ಲಿದೆ, ಕಾರವಾರದಲ್ಲಿದೆ, ಹಾಸನದಲ್ಲಿದೆ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ. ಇವತ್ತು ಪಾವಗಡದಲ್ಲಿ ಯಾರಿಗಾದ್ರೂ ಒಂದು ಏನು ಚರ್ಮ ಸುಡ್ತು ಅಂದ್ರೆ, ಬೆಂಕಿ ಹಚ್ಕೊಂಡ ಅಂದ್ರೆ, ಕ್ಯಾನ್ಸರ್ ಬಂತು ಅಂದ್ರೆ, ಇನ್ನೊಂದಾಯ್ತು ಅಂದ್ರೆ ಕಿದ್ವಾಯಿಗೋ ಜಯದೇವಗೋ ಬೆಂಗಳೂರಲ್ಲಿ 5 ಗಂಟೆಗಳ ಕಾಲ ಜರ್ನಿ ಮಾಡಿ ಹೋಗ್ಬೇಕು. ಆದ್ರೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇವತ್ತಿನ ಅಧ್ಯಕ್ಷ ಮತ್ತು ಅಸಮರ್ಥ ಗೃಹ ಸಚಿವರು ಏನು ರಾಜ್ಯದ ಉಪಮುಖ್ಯಮಂತ್ರಿನೂ ಆಗಿದ್ರು, ಅವ್ರಿಗಾಗಿಲ್ಲ. ಹಾಗಾಗಿ ಗೃಹ ಮಂತ್ರಿ ಅಥವಾ ಪರಮೇಶ್ವರ್ ಅವರ ಕೃಪಾ ಕಟಾಕ್ಷ. ಅದಕ್ಕೆ ನಾನು ಹೇಳಿದ್ದು